ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಸನ್ಮಾನ್ಯ ಆರೋಗ್ಯ ಸಚಿವರು ಈ ಡೆಂಗಿದು ಏನು ಇಡೀ ರಾಜ್ಯದಲ್ಲಿನೇ ಮತ್ತು ಸ್ಪೆಸಿಫಿಕಲಿ BBMPಯಲ್ಲಿ ಏನು ಸ್ಪ್ರೆಡ್ ಆಗಿದೆ ಮತ್ತು ಅದನ್ನು ಕಂಟ್ರೋಲ್ ಹೇಗೆ ಮಾಡಬೇಕಾಗಿದೆ, ಸರ್ವಿಲೆನ್ಸ್ ಹೇಗೆ ಇಂಪ್ರೂವ್ ಮಾಡಬೇಕಾಗಿದೆ ಮತ್ತು ಅವೇರ್ನೆಸ್ ಅಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ, ನಾವು ಏನೇನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅದರ ಬಗ್ಗೆ ಒಂದು ಮೀಟಿಂಗ್ ಕೈಗೊಂಡಿದ್ದರು. ಅದು ಆದ ನಂತರ ನಾನು ತಮಗೆ ಹೇಳಿದಂಗೆ ನಾವು ಹೌಸ್ ಟು ಹೌಸ್ ಈಚ್ ಆ್ಯಂಡ್ ಎವ್ರಿ ಹೌಸ್ ಹೋಲ್ಡ್ ಕವರ್ ಮಾಡೋ ನಿಟ್ಟಿನಲ್ಲಿ ಆಲ್ ಝೋನ್ಸಲ್ಲಿ 3000+ ನಾವು ಟೀಮ್ಸ್ ಫಾರ್ಮ್ ಮಾಡಿ ದಿನಕ್ಕೆ 1,00,000+ ಹೌಸಸ್ಗೆ ನಾವು ರೀಚ್ ಆಗ್ತಾಯಿದ್ದೀವಿ. 25+ ಲ್ಯಾಕ್ಸ್ ಹೌಸ್ ಹೋಲ್ಡ್ಸ್ ನಮ್ಮ BBMP ವ್ಯಾಪ್ತಿಯಲ್ಲಿ ಬರ್ತವೆ. ಈಚ್ ಆ್ಯಂಡ್ ಎವ್ರಿ ಹೌಸ್ ಹೋಲ್ಡ್ಗೆ ನೆಕ್ಸ್ಟ್ 15 ಡೇಸಲ್ಲಿ ರೀಚ್ ಆಗಿ ಅವರಿಗೆ ಒಂದು ಅವೇರ್ನೆಸ್ ಅಲ್ಲಿ ಓರಲ್ ಕಮ್ಯುನಿಕೇಷನು ಮತ್ತು ಒಂದು ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನು ಮತ್ತು ಈ ಲಾರ್ವಾದ ಏನು ಸೈಟ್ಸ್ ಅವೈಲೇಬಲ್ ಇರ್ತವೆ ಅದರದ್ದು ಡಿಟೆಕ್ಷನ್ನು, ಡಿಸ್ಟ್ರಕ್ಷನ್ ಯಾವ ಥರ ಮಾಡಬೇಕಾಗಿದೆ ಮತ್ತು ಕ್ಲೀನಿನೆಸ್ ರಿಲೇಟೆಡ್ ಯಾವ್ಯಾವ ಹ್ಯಾಬಿಟ್ ಅವರು ಅಳವಡಿಸ್ಕೋಬೇಕಾಗ್ತದೆ ಅದರ ಬಗ್ಗೆ ಎಲ್ಲ ರೀತಿಯ ಅವೇರ್ನೆಸ್ ಮೂಡಿಸಲಿಕ್ಕೆ ಎಲ್ಲ ರೀತಿಯ ಮೈಕ್ರೋ ಪ್ಲ್ಯಾನ್ ಪ್ರಕಾರ ವರ್ಕ್ ಆಗ್ತಾಯಿದೆ. ಲಾಸ್ಟ್ ಒಂದು 4 ಡೇಸಲ್ಲಿ ಒಂದು 5 ಲ್ಯಾಕ್ಕಿಂತ ಜಾಸ್ತಿ ಹೌಸಸ್ ನಮ್ಮ ಟೀಮ್ಸ್ನವರು ವಿಸಿಟ್ ಮಾಡಿರ್ತಾರೆ. ಈಗ ಅದರಲ್ಲಿ ನಿಮಗೆ ಗೊತ್ತಿದ್ದಂಗೆ ಈಚ್ ಆ್ಯಂಡ್ ಎವ್ರಿ ಕೇಸ್ ವಿಚ್ ಈಸ್ ಬೀಯಿಂಗ್ ಫೌಂಡ್ ಪಾಸಿಟಿವ್ ಐದರ್ ಫ್ರಮ್ ಅವರ್ ಗೌರ್ಮೆಂಟ್ ಫೆಸಿಲಿಟೀಸ್ ಆರ್ ನಮ್ಮ IHIP ಪೋರ್ಟಲಲ್ಲಿ ಏನು ಅವರು ಅಪ್ಲೋಡ್ ಮಾಡ್ತಿರ್ತಾರೆ. ಇದು ಇಂಡಿವಿಜುವಲ್ ಕೇಸ್ ವೈಸ್ ನಮ್ಮದು ಸರ್ವೆಲೆನ್ಸ್, ಇಂಟೆನ್ಸಿವ್ ಸರ್ವೆಲೆನ್ಸ್ ನಡೀತಾನೆ ಇದೆ. ಅದರ ಜೊತೆಗೆ ಯಾವ್ಯಾವ ವಾರ್ಡ್ಸಲ್ಲಿ ಯಾವ್ಯಾವ ಝೋನ್ನಲ್ಲಿ ಜಾಸ್ತಿ ಕೇಸ್ ಇದಾವೆ ಅದು ಕೂಡ ಇಂಡಿವಿಜುವಲ್ ಆಗಿ ಸ್ಪೆಸಿಫಿಕ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ಸ್ ಮುಖಾಂತರ ಹೆಚ್ಚಿನ ಸರ್ವೆಲೆನ್ಸ್ ಅಲ್ಲಿ ಕೂಡ ನಾವು ಈ ಡೆಂಗಿ ಲಾರ್ವಾ ಡಿಟೆಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಇನ್ನೂ ಇಂಟೆನ್ಸಿವ್ ಆಗಿ ಮಾಡ್ತಾಯಿದ್ವಿ.